ಪ್ರೀತಿಯ ಸ್ನೇಹಿತರೆ, ಪ್ರಥಮವಾಗಿ ನಿಮ್ಮೆಲ್ಲರಿಗೆ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ತಿಳಿಸುವಂಥವರಾಗಿದ್ದೇವೆ. CSI ಕ್ರೈಸ್ಟ್ ಸಭೆ ಇಡೀ ಸಭೆಯ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸ್ತೇವೆ. ಈಸ್ಟರ್ ಹಬ್ಬದ ವಿಶೇಷತೆ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿಯವರು ಮರಣದಿಂದ ಎದ್ದು ಬಂದಂತಹ ಒಂದು ಪುಣ್ಯವಾದಂಥ ದಿವಸ. ಯಾಕಂತ ಹೇಳುವಾಗ, ಇವತ್ತು ಲೋಕದಲ್ಲಿ ಯಾವುದೇ ವ್ಯಕ್ತಿಯಾದರೂ ಸಹ ತನ್ನ ಜೀವನದಲ್ಲಿ ಹುಟ್ಟು ಮತ್ತು ಮರಣ ಈ ಎರಡೂ ವಿಷಯಗಳು ಆತನ ಅಂತ್ಯ. ಆದರೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜನಿಸಿ ಸೇವೆ ಮಾಡಿ ಶ್ರಮೆಯನ್ನು ಅನುಭವಿಸಿ ನಂತರ ಶಿಲುಬೆಗೆ ಹಾಕಲ್ಪಟ್ಟು ಮರಣವನ್ನು ಹೊಂದಿ ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಒಂದು ಪುಣ್ಯದ ದಿವಸ. ಹಾಗಾಗಿ ನಾವು ಇಡೀ ಕ್ರೈಸ್ತರು ಈ ದಿವಸವನ್ನು ಬಹಳ ಸಂತೋಷದಿಂದ ಸಂಭ್ರಮದಿಂದ ಪುನರುತ್ಥಾನದ ಹಬ್ಬದ ವಿಶೇಷತೆ ಏನಂತ ಹೇಳುವಾಗ, ಯೇಸು ಸ್ವಾಮಿ ಮರಣದಿಂದ ಜೀವಂತನಾಗಿ ಎದ್ದು ಬಂದಂತಹ ಘಟನೆಯನ್ನು ನಾವು ವಿವರಿಸುತ್ತಾ ಈ ಒಂದು ವಿಶೇಷವಾದಂಥ ಹಬ್ಬವನ್ನು ನಾವು ಈ ಸಂದರ್ಭದಲ್ಲಿ ಮಾಡುವಂಥದ್ದಾಗಿದ್ದೇವೆ. ಯೇಸು ಸ್ವಾಮಿಯವರ ಪ್ರಾಮುಖ್ಯವಾದಂತಹ ಪುನರುತ್ಥಾನದ ಸಂದೇಶ ಏನಂತ ಹೇಳಿದ್ರೆ, ಮುಚ್ಚಲ್ಪಟ್ಟಂತಹ ಸಮಾಧಿ ತೆಗೆಯಲ್ಪಟ್ಟಂಥ ಸ್ಥಿತಿ ಅಂತ ಹೇಳಿದ್ರೆ, ಇವತ್ತು ಲೋಕದಲ್ಲಿ ಮುಚ್ಚಲ್ಪಟ್ಟಂಥ ಸ್ಥಿತಿ ಇರುವಾಗ ಅಥವಾ ಬಂಧಿತವಾದಂಥ ಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿ ಅದೆಲ್ಲವನ್ನು ತೆಗೆದುಹಾಕಿ ನಮಗೆ ತೆಗೆಯಲ್ಪಟ್ಟಂಥ ಸ್ಥಿತಿ ಮತ್ತು ಭಯ, ಅಭದ್ರತೆ, ಅನಿಶ್ಚಿತತೆಯಿಂದ ಕೂಡಿದಂತಹ ಈ ಲೋಕಕ್ಕೆ ಯೇಸು ಸ್ವಾಮಿಯ ಈ ಒಂದು ಪುನರುತ್ಥಾನದ ಹಬ್ಬ ಹೊಸ ಜೀವ, ಹೊಸ ಬೆಳಕು, ಹೊಸ ಭರವಸೆಯನ್ನು ನೀಡುವಂತಹ ಹಬ್ಬವಾಗಿದೆ. ಇಸ್ರೇಲ್ ಎಂದಿಗೂ ಪಾಪವನ್ನು ವಿರೋಧಿಸಿದರೂ ಪಾಪಿಯನ್ನು ವಿರೋಧಿಸಲಿಲ್ಲ. ಅದು ಬಹಳ ಪ್ರಾಮುಖ್ಯ. ಯಾವಾಗಲೂ ಯೇಸು ಸ್ವಾಮಿ ಪಾಪದ ವಿಷಯವಾಗಿ ಬಹಳವಾದಂಥ ರೀತಿಯಲ್ಲಿ ಸ್ವಾಮಿ ವಿರೋಧಿಸಿದರು, ಆದರೆ ಪಾಪಿಯನ್ನಲ್ಲ. ಇವತ್ತು ಪಾಪ ಮಾಡಿದಂತಹ ಪಾಪಿಗಳು ಇರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಎಂದಿಗೂ ಅವರ ಪಾಪವನ್ನು ಎತ್ತಿ ಹಿಡಿಯಲಿಲ್ಲ. ಬದಲು ಅವರನ್ನು ಪ್ರೀತಿ ಮಾಡ್ತಾನೆ, ಅವರನ್ನು ಅಂಗೀಕರಿಸ್ತಾನೆ, ಅವರನ್ನು ಹೊಸ ಮನುಷ್ಯನನ್ನಾಗಿ ಮಾಡುವಂತಹ ಅವಕಾಶವನ್ನು ಯೇಸು ಸ್ವಾಮಿ ತನ್ನ ಬೈಬಲಲ್ಲಿ, ತನ್ನ ಸಂದೇಶಗಳಲ್ಲಿ, ತನ್ನ ಮಾತುಗಳಲ್ಲಿ ಅದನ್ನು ವ್ಯಕ್ತ ಮಾಡುವಂಥದ್ದು ಹೇಳ್ತೇವೆ. ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು, ನಿನ್ನ ಜೀವಿತವನ್ನು ಬದಲಾಯಿಸಿಕೊ ಎನ್ನುವಂಥ ಯೇಸು ಸ್ವಾಮಿ ಮಾತುಗಳು ಇಂದಿನ ಪ್ರಸ್ತುತ ಯುವಜನರಿಗೆ, ಪ್ರಸ್ತುತ ಜಗತ್ತಿಗೆ ಪಾಪದಿಂದ ವಿಮುಕ್ತರಾಗಿ ಜೀವಿಸುವುದಕ್ಕೆ ಯೇಸು ಕರೆಯನ್ನು ಕೊಡುವಾತನಾಗಿದ್ದಾನೆ. ಇಸ್ರಾಯೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಿರುವಂತಹ ಈ ಯುದ್ಧ ಅನೇಕ ದಿವಸಗಳಿಂದ ಇದು ನಡೀತಾ ಇದೆ. ಇದರ ಮೂಲಕ ಇಡೀ ಪ್ರಪಂಚವೇ, ಅದರಲ್ಲೂ ವಿಶೇಷವಾಗಿ ಭಾರತ ದೇಶಕ್ಕೆ ತುಂಬ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ಒಡ್ಡಿದೆ. ಇಂತಹ ಸನ್ನಿವೇಶದಲ್ಲಿ ಪುನರುತ್ಥಾನದ ಹಬ್ಬದ ಸಂದೇಶ ಅಂತ ಹೇಳುವಾಗ, ಈ ಲೋಕದಲ್ಲಿರುವಂತಹ ಈ ಭಯ, ಆತಂಕ, ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನದ ಹಬ್ಬ ಸಮಾಧಾನವನ್ನು ತರಲಿ, ಶಾಂತಿಯನ್ನು ತರಲಿ ಮತ್ತು ಎಲ್ಲರನ್ನೂ ಸೇರಿಸಿಕೊಳ್ಳುವಂತಹ, ಪ್ರೀತಿಸುವಂತಹ ಸಹಬಾಳ್ವೆಯ ಜೀವಿತವನ್ನು ತರಲಿ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ಯಾವಾಗಲೂ ಲೋಕದಲ್ಲಿ ಸಮಾಧಾನ ಇರಬೇಕು, ಶಾಂತಿ ಇರಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಪ್ರತಿನಿತ್ಯದ ಪ್ರಾರ್ಥನೆಯಾಗಿದೆ. ಮೇಲ್ಮೆಯ ನಾಡಿನ ಎಲ್ಲ ಜನತೆಗೆ ಈ ಒಂದು ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ಕೋರುವನಾಗಿದ್ದೇನೆ. ನಮ್ಮ CSI ಕ್ರೈಸ್ಟ್ ದೇವಾಲಯದ ವತಿಯಿಂದ ಈ ಶುಭಾಶಯವನ್ನು ಹೇಳಲು ಬಯಸ್ತೇನೆ. ಮತ್ತು ಈ ದಿನ ನಾವು ಈ ಪುನರುತ್ಥಾನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ ಸುಸಂದರ್ಭ. ಕ್ರಿಸ್ತ ಯೇಸು ಸ್ವಾಮಿಯ ಕಳೆದ ಶುಭ ಶುಕ್ರವಾರದ ದಿನ ಶಿಲುಬೆಗೆ ಏರಿಸಿ ಸತ್ತು ಹೂಣಲ್ಪಟ್ಟ ದಿನ. ಅದಾದ ಮೂರನೇ ದಿನ ಎದ್ದು ಬರುವ ಒಂದು ಪ್ರಕ್ರಿಯೆ ಪುನರುತ್ಥಾನ ಹಬ್ಬದ ಒಂದು ವಿಶೇಷತೆ. ಯೇಸು ಸ್ವಾಮಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗುವ ಒಂದು ವಿಶೇಷ ಸಂದರ್ಭ ಇದು. ನಾವು ಪುನರುತ್ಥಾನ ಹಬ್ಬ ಅಥವಾ ಈಸ್ಟರ್ ಹಬ್ಬ ಅಂತ ನಾವು ಆಚರಣೆ ಮಾಡ್ತೇವೆ. ಈ ಒಂದು ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಕೋರೋಣಾಗಿದೆ.